ಸೊ ಸಾರಿ ವೆಲ್ಕಮ್ ಬ್ಯಾಕ್. ಇವಾಗಷ್ಟೇ ಸ್ಟುಡಿಯೋಲಿ ಒಂದಿಷ್ಟು ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಐಶ್ವರ್ಯ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಶಾಪಿಂಗಿಗೆ ಹೋಗ್ತಾ ಇದ್ದೀನಿ ಝೂಡಿಯೋ ಅಲ್ಲಿ. ಅಂದರೂ ತೊಗೊಳ್ಳೋಣ, ಸಮ್ಮರ್ ಕಲೆಕ್ಷನ್ಸ್ಗೆ ಒಂದಿಷ್ಟು ಕಲೆಕ್ಷನ್ಸ್ ಇಟ್ಕೊಳ್ಳೋಣ ಅಂತೇಳಿ, ಹೆಂಗೆ ಏನೇನಿದೆ ಕಲೆಕ್ಷನ್ಸ್ ಅಂತೇಳಿ ಚೆಕ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ಇಷ್ಟ ಆಗುತ್ತೋ ಏನೋ ತೊಗೊಳ್ತೀನೋ ಅಲ್ಲ, ಐ ಆಮ್ ನಾಟ್ ಶೋರ್, ಬಟ್ ಸ್ಟಿಲ್ ಹೋಗಿ ಒಂದು ಟ್ರೈ ಕೊಡೋಣ ಅಂತೇಳಿ. ತಡ ಮಾಡಿದೆ, ಲೆಟ್ಸ್ ಗೋ. ಹಾಯ್, ವೆಲ್ಕಮ್ ಬ್ಯಾಕ್. ಇವಾಗ ಝೂಡಿಯೋಲಿ ಒಂದಿಷ್ಟು ಬಟ್ಟೆಗಳನ್ನು ತೊಗೊಂಡು ಬಂದಿದ್ದೀನಿ. ಅದರದ್ದೊಂದು ಹಾಲ್ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟು ಹ್ಯೂಜ್ ಆಗಿದೆ. ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಒಂದು ನಾನು ಮೆನ್ಷನ್ ಮಾಡಲೇಬೇಕು, ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ 200 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಯಾರೇ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು ಸೋ ಮಚ್. ಇದೊಂಥರ ನನಗೆ ಒಂದು ಬಿಗ್ಗೆಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ತಡ ಮಾಡಿದೆ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ಹಾಲ್. ಎಷ್ಟು ಹ್ಯೂಜ್ ಆಗಿದೆ. ಸೊ ಏನೇನಿದೆ ಅಂತ ತೋರಿಸ್ತೀನಿ. ಒಂದಿಷ್ಟು ಶೀಟ್ ಮಾಸ್ಕ್ ನನಗೆ ಬೇಕಿತ್ತು, ಅದಕ್ಕೆ ಝೂಡಿಯೋ ಅಲ್ಲಿ. ಓಕೆ, ಒಂದು ವಾಫಲ್ ಶೀಟ್ ಮಾಸ್ಕ್ ಅಂತೇಳಿ ತೊಗೊಂಡು ಬಂದಿದ್ದೀನಿ. ಇನ್ನೊಂದು ಕ್ಯಾಂಡಿ ಐಸ್ ಕ್ರೀಮ್ ಶೀಟ್ ಮಾಸ್ಕ್, ಇನ್ನೊಂದು ಸಿನಮನ್ ರೋಲ್ ಶೀಟ್ ಮಾಸ್ಕ್ ಅಂತೇಳಿ. ನಾನು ಆಲ್ರೆಡಿ ಮುಂಚೆ ಝೂಡಿಯೋ ಅಲ್ಲಿ ಒಂದಿಷ್ಟು ಶೀಟ್ ಮಾಸ್ಕ್ ಎಲ್ಲ ಟ್ರೈ ಮಾಡಿದ್ದೀನಿ. ಚೆನ್ನಾಗಿದೆ, ತುಂಬ ಹೈಡ್ರೇಟಿಂಗಾಗಿ ಫೀಲ್ ಕೊಡುತ್ತೆ ಆ್ಯಂಡ್ ನಿಮಗೆ ಅದು ಗ್ಲೋ ಕೂಡ ಸಿಗುತ್ತೆ. ಸೊ 3 ಶೀಟ್ ಮಾಸ್ಕ್. ಅದ್ರ ಜೊತೆಲಿ ನನಗೊಂದು ದೊಡ್ಡದೊಂದು ಕ್ಲಿಪ್ ಬೇಕಾಗಿತ್ತು. ನನಗೆ ಈ ಥರ ಕ್ಲಿಪ್ ತುಂಬ ಕಂಫರ್ಟಬಲ್, ಅದಕ್ಕೆ ನಾನು ಈ ಕ್ಲಿಪ್ನ ಯೂಸ್ ಮಾಡ್ತೀನಿ. ಇದೆಲ್ಲ ಆಯಿತು. ಇವಾಗ ಬಟ್ಟೆ, ಈ ಸೆನ್ಸ್ ಇದು ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಸಮ್ಮರ್ ಕಲೆಕ್ಷನ್ಸನ್ನು ಜಾಸ್ತಿ ತೊಗೊಂಡಿರೋದು. ಲೆಟ್ಸ್ ಸ್ಟಾರ್ಟ್. ಒಂದು ಕೋಟ್ ಸೆಟ್ ತೊಗೊಂಡಿದ್ದೀನಿ, ಓಕೆನಾ. ದಿಸ್ ಇಸ್ ದ ಪ್ಯಾಂಟ್. ನನಗೆ ಹಿಪ್ಸ್ ಜಾಸ್ತಿ ಇದೆ. ಐ ಮೀನ್ ನಂದು ಕರ್ವಿ ಬಾಡಿ ಆಗಿರೋದ್ರಿಂದ ನನಗೆ ಈ ಥರ ಬರುತ್ತೆ ನಂದು ಬಾಡಿ ಶೇಪ್. ಸೊ ನನಗೆ ಸ್ವಲ್ಪ ಎಕ್ಸ್ಟ್ರಾ ಸೈಜೇ ತೊಗೊತೀನಿ. ಆ್ಯಂಡ್ ದಿಸ್ ಇಸ್ ದ ಪ್ಯಾಂಟ್. ಇದಕ್ಕೆ ಮ್ಯಾಚಿಂಗಾಗಿ ಅಲ್ಲಿ ಸೇಮ್ ಟಾಪ್ ಇತ್ತು, ಈ ಥರ ತೊಗೊಂಡಿದ್ದೀನಿ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಲೆಕ್ಷನ್ಸ್. ಇದು ಒಂದು ಸೆಟ್. ಆ್ಯಂಡ್ ನನ್ನ ಹತ್ರ ಆ್ಯಕ್ಚುಲಿ ಯೆಲ್ಲೋ ಕಲರ್ದು ಡ್ರೆಸ್ ಇರಲಿಲ್ಲ ಅಂದ್ಕೊತೀನಿ. ಐ ಮೀನ್ ಒಂದು ಟಾಪ್ ಆಗಿರ್ಬೋದು ಅಥವಾ ಏನೇ ಡ್ರೆಸ್ ಅದೆಲ್ಲ ಇರಲಿಲ್ಲ, ಬಟರ್ ಯೆಲ್ಲೋ ಕಲರ್ದು. ಸೊ ಒಂದು ಶರ್ಟ್ ತೊಗೊಂಡು ಬಂದೆ, ಸ್ವಲ್ಪ ಲೂಸಾಗಿ ಇರೋ ಥರನೇ ಹಾಕ್ಕೊಳ್ಳೋಣ ಅಂತೇಳಿದೆ. ಆ್ಯಕ್ಚುಲಿ ನಂಗೆ ಲೂಸ್ ಆಗುತ್ತೆ, ಬಟ್ ಇಟ್ಸ್ ಫೈನ್ ಬಿಕಾಸ್ ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಈ ಕ್ಲೋತ್ ಚೆನ್ನಾಗಿದೆ. ಇದು ಒಂದು. ಆ್ಯಂಡ್ ಒಂದು ಈ ಥರ ಟಾಪ್ ತೊಗೊಂಡಿದ್ದೀನಿ. ಇಟ್ಸ್ ವೆರಿ ಕ್ಯೂಟ್. ನಾನು ಇದ್ರದ್ದೆಲ್ಲ ಒಂದೊಂದು ದಿನ ಒಂದೊಂದು ಔಟ್ಫಿಟ್ದು ನಾನು ಕಂಪ್ಲೀಟಾಗಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿನೂ ಅಪ್ಲೋಡ್ ಮಾಡ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಸೊ ಈ ಥರ ಇದೆ ಟಾಪ್. ಆ್ಯಂಡ್ ಇದಕ್ಕೆ ಮ್ಯಾಚ್ ಆಗೋ ಥರ ಒಂದು ಈ ಥರ ಪ್ಯಾಂಟ್ ತೊಗೊಂಡಿದ್ದೀನಿ. ಇಟ್ಸ್ ಅ ಪ್ಯೂರ್ ಕಾಟನ್ ಪ್ಯಾಂಟ್ ಇದು. ಈ ಥರ ಇದೆ. ಆ್ಯಂಡ್ ಕೆಳಗಡೆ ಈ ಥರ
ಎಲಾಸ್ಟಿಕ್ ಬಂದಿದೆ ವಿಚ್ ಇಸ್ ಗುಡ್, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಯಾ ಈ ಥರ ಇದೆ. ಇದಾದಮೇಲೆ ಒಂದು ವೈಟ್ ಇಟ್ಸ್ ಕೈಂಡ್ ಆಫ್ ಟಾಪ್ ತೊಗೊಂಡು, ಐ ಮೀನ್ ಈ ಥರ ಶರ್ಟ್ ಕೆಳಗಡೆ ಈ ಥರ ರಿಬ್ಬನ್ ಥರದ್ದು ಎಲಾಸ್ಟಿಕ್ ಎಲ್ಲ ಇದೆ, ಆ ಥರದ್ದೊಂದು ಟಾಪ್ ತೊಗೊಂಡೆ. ಬಿಕಾಸ್ ನನ್ನ ಹತ್ರ ಒಂದು ಗ್ರೀನ್ ಕಲರ್ ಪ್ಯಾಂಟ್ ಇದೆ, ಮೇ ಬಿ ಮ್ಯಾಚ್ ಮಾಡ್ಬೋದೇನೋ ಅಂತ ತೊಗೊಂಡಿದ್ದೀನಿ. ಬಟ್ ಸ್ಟಿಲ್ ಐ ಆಮ್ ನಾಟ್ ಶ್ಯೂರ್ ಯಾವ ಥರ ಕಾಣಿಸುತ್ತೆ ಅಂತೇಳಿ. ಈ ಥರ ಇದೆ ಟಾಪ್. ಆ್ಯಂಡ್ ಇನ್ನೊಂದು ಒಂದು ಇನ್ಬಿಲ್ಟ್ ಐ ಮೀನ್ ಇನ್ಬಿಲ್ಟ್ ಬ್ರಾದು, ಇಟ್ಸ್ ಕೈಂಡ್ ಆಫ್ ಟ್ಯಾಂಕ್ ಟಾಪ್ ಥರ, ಸಾರಿ ಈ ಥರ ಇದೆ. ವಿಚ್ ಈಸ್ ಆ್ಯಕ್ಚುಲಿ ಇದು ತುಂಬ ಕಂಫರ್ಟ್ ಕೂಡ ಕೊಡುತ್ತೆ. ನೀವು ಇದಷ್ಟೇ ಹಾಕ್ಕೊಂಡು ಮೇಲ್ಗಡೆ ಒಂದು ಕವರಪ್ ಥರ ಹಾಕ್ಕೊಂಡು ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಿಚ್ ನಾನು ಈ ಥರದ್ದು ಚಪ್ಪಲ್ ತೊಗೋಬೇಕು ಅಂತೇಳಿ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ದೆ. ತೊಗೋಬೇಕು ಅಂತೇಳಿ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ. ಬಟ್ ನನಗೆ ಏನೋ ಒಂಥರ ಕಂಫರ್ಟಬಲ್ ಇಲ್ಲ. ಬಿಕಾಸ್ ನಾನು ಯಾವಾಗಲೂ ತುಂಬ ತೆಳ್ಳಗಿರೋ ಥರ ಫ್ಲ್ಯಾಟ್ಸ್ ಎಲ್ಲ ಇರುತ್ತಲ್ಲ, ನಾನು ಅದೇ ಥರದೇ ಸ್ಲಿಪ್ಪರ್ಸ್ ಎಲ್ಲ ಯೂಸ್ ಮಾಡೋದು. ಬಿಕಾಸ್ ಫನಿ ಅನಿಸ್ಬೋದು, ಬಟ್ ನನಗೆ ಚಪ್ಪಲಿ ದೋಷ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಬಿಕಾಸ್ ನಾನು ಯಾವುದೇ ರೀತಿ ಚಪ್ಪಲ್ಸ್ ಏನೇ ತೊಗೊಂಡ್ರು ನನ್ನ ಕಾಲು ಗಾಯ ಆಗೋದಂತೂ ಫಿಕ್ಸ್. ಆ ಥರ ಎಲ್ಲ ಗಾಯ ಆಗಿ ತುಂಬ ಮಾರ್ಕ್ಸ್ ಎಲ್ಲ ಆಗಿದ್ದು ಉಂಟು. ಅದರಿಂದ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ನನ್ನ ಹತ್ರ ಅಷ್ಟಾಗಿ ಶೂಸ್ ಆಗಿರ್ಬೋದು, ಸ್ಲಿಪ್ಪರ್ಸ್, ಸ್ಯಾಂಡಲ್ಸ್ ಆ ಥರದ್ದೇನು ನನ್ನ ಹತ್ರ ಕಲೆಕ್ಷನ್ಸ್ ಇಲ್ಲ. ಸೊ ಇದು ಕ್ಯೂಟಾಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ನಾನು ಒಂದಿಷ್ಟು ಕಾರ್ಡ್ ಸೆಟ್ಸ್ ಎಲ್ಲ ತೊಗೊಂಡಿದ್ದೀನಲ್ಲ, ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ಬೋದು ಅಂಥೇಳಿ ಇದು ಒಂದು ತೊಗೊಂಡೆ. ದಿಸ್ ಈಸ್ ವೆರಿ ನೈಸ್. ಯಾ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದೆ ಇದು. ಅಲ್ಲಿ ಒಂದ್ಸಲಿ ಟ್ರೈ ಮಾಡಿದಾಗ ಆ ಥರ ಏನೂ ಫೀಲ್ ಕೊಟ್ಟಿಲ್ಲ. ಐ ಹೋಪ್ ನಾನು ಯೂಸ್ ಮಾಡಬೇಕಾದ್ರೆ ಆ ಥರ ಎಲ್ಲ ಏನೂ ಐ ಮೀನ್ ಅದು ತುಂಬ ಒತ್ತದಾಗಿರ್ಬೋದು, ಗಾಯ ಆಗದೆ ಇದ್ದರೆ ಅಷ್ಟೇ ಸಾಕು ನನಗೆ. ಯಾ ಇದು ಒಂದು ಚಪ್ಪಲ್, ಐ ಮೀನ್ ಫ್ಲ್ಯಾಟ್ಸ್, ಫ್ಲಿಪ್ಸ್, ಫ್ಲಿಪ್ ಫ್ಲಾಪ್, ವಾಟ್ ಎವರ್ ಯು ಪೀಪಲ್ ಕಾಲ್. ಯಾ ಈ ಥರದ್ದೊಂದಿದೆ. ಆ್ಯಂಡ್ ಯಾ ಇದಿಷ್ಟು ತೊಗೊಂಡಿರೋದು. ಆ್ಯಂಡ್ ನಾನು ಐ ಕಾಂಟ್ ವೇಟ್ ಟು ಸ್ಟೈಲ್ ದಿಸ್. ನಾನು ಇನ್ಮೇಲಿಂದ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಪ್ಲೋಡ್ ಮಾಡಿ ತುಂಬ ದಿನವೇ ಆಗೋಯಿತು. ಒಂದಿಷ್ಟು ಕಲೆಕ್ಷನ್ಸ್ ನನಗೂ ಬೇಕಿತ್ತು ಈ ಸಮ್ಮರ್ಗೆ, ಅದರಿಂದ ಒಂದು ತೊಗೊಂಡಿದ್ದೀನಿ ನಾನು. ನನಗೆ ತುಂಬ ಇಷ್ಟ ಆಗಿದೆ. ಬಿಕಾಸ್ ಇವಾಗ ಸಮ್ಮರ್ ಆಗಿರೋದ್ರಿಂದ ತಿಕ್ಕಾಗಿರೋ ಫ್ಯಾಬ್ರಿಕ್ಸ್ ಅಷ್ಟು ಕಂಫರ್ಟಬಲ್ ಇರೋಲ್ಲ. ಸೊ ಅದರಿಂದ ಈ ಥರದ ಬಟ್ಟೆ ತೊಗೊಂಡಿದ್ದೀನಿ. ಆ್ಯಂಡ್ ಯಾ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟು ಪುಟ್ಟದಾಗಿ ಒಂದಿಷ್ಟು ಡ್ರೆಸ್ಸಸ್ ತೊಗೊಂಡು ಬಂದಿರೋದು, ಜಾಸ್ತಿ ಏನೂ ತೊಗೊಂಡಿಲ್ಲ. ಒಂದೆರಡು ಸೆಟ್ ತೊಗೊಂಡಿದ್ದೀನಿ, ಐ ಮೀನ್ ಕೋಟ್ ಸೆಟ್ ಥರ. ಅದು ಬಿಟ್ಟರೆ ಒಂದು 2 ಟಾಪ್ಸ್ ತೊಗೊಂಡಿದ್ದೀನಿ, ನಾರ್ಮಲ್ ಶೀಟ್ ಮಾಸ್ಕ್, ಒಂದು ದೊಡ್ಡದೊಂದು ಕ್ಲಿಪ್ಪು, ಒಂದು ಫ್ಲಿಪ್ ಫ್ಲಾಪ್ ಥರ ಚಪ್ಪಲ್. ಯಾ ದಿಸ್ ಇಸ್ ದ್ಯಾಟ್. ಇಷ್ಟೇ ತೊಗೊಂಡಿರೋದು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಯಾರ್ಯಾರು ನನಗೆ ಎವ್ರಿಡೇ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ವೀಡಿಯೋಸ್ಗೆಲ್ಲ ಲೈಕ್ ಮಾಡ್ತಿರೋದಾಗಿರ್ಬೋದು, ಕಮೆಂಟ್ ಎಲ್ಲ ಮಾಡ್ತಾಯಿದ್ರಲ್ಲ, ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇನ್ನು ತುಂಬ ವ್ಲಾಗ್ಸ್ ಆನ್ ದ ವೇಲಿದೆ, ಎಲ್ಲ ಬರ್ತಾ ಹೋಗುತ್ತೆ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ thank you so much for watching. Lots of love to you all. Bye.